ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೆಲ್ಕಮ್ ಟು ಸುಮನ್ ಟಿವಿ. ಚಿಕ್ಕಬಳ್ಳಾಪುರ ನಗರದ ಜನರೇ ಎಚ್ಚರ ಎಚ್ಚರ ಎಚ್ಚರ. ಅನಾಮಿಕ ಸೈಕೋಪಾತ್ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಂಚಾರ ಮಾಡ್ತಿದ್ದಾನೆ. ಅದು ಎಲ್ಲಿ ಅಂತೀರಾ? ಸಂಪೂರ್ಣವಾಗಿ ವಿಡಿಯೋ ನೋಡಿ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವಂತಹ ಟಿಜಿ ಟ್ಯಾಂಕ್ ರಸ್ತೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಪ್ರತ್ಯಕ್ಷ. ಅದು ರಾತ್ರಿಯ ಸಮಯದಲ್ಲಿ. ವೀಕ್ಷಕರೇ, ಇದು ಸರ್ಕಾರಿ ಬಾಲಕಿಯರ ವಿದ್ಯಾರ್ಥಿ ನಿಲಯ. ಕಷ್ಟಪಟ್ಟು ವ್ಯಾಸಂಗ ಮಾಡೋದಕ್ಕಾಗಿ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದು ವಿವಿಧ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಹಾಸ್ಟೆಲ್ನಲ್ಲಿ ಹೆಣ್ಣುಮಕ್ಕಳು ಉಳಿದುಕೊಂಡಿದ್ದಾರೆ. ಇದು ಸರ್ಕಾರಿ ಹಾಸ್ಟೆಲ್. ಕಳೆದ 3 ದಿನಗಳಿಂದ ಒಬ್ಬ ವ್ಯಕ್ತಿ ಮಧ್ಯರಾತ್ರಿ ಈ ಹಾಸ್ಟೆಲ್ಗೆ ಪ್ರವೇಶಿಸ್ತಾನೆ. ಹೆಣ್ಣುಮಕ್ಕಳ ಕೋಣೆಯ ಬಾಗಿಲು ತಟ್ಟೋದು, ಕಿಟಕಿಯಲ್ಲಿ ಇಣುಕು ನೋಡೋದು ಮತ್ತು ಹೊರಗಡೆ ಒಣಗಾಕಿರುವ ಬಟ್ಟೆಗಳನ್ನು ಮೂಸ್ ನೋಡೋದು, ಹೀಗೆ ಅಸಹ್ಯ ಪಟ್ಟುಕೊಳ್ಳುವ ರೀತಿಯಲ್ಲಿ ವರ್ತಿಸ್ತಾ ಇರೋದು ಸಿಸಿಟಿವಿ ದೃಶ್ಯಗಳಲ್ಲಿ ದಾಖಲಾಗಿದೆ. ಕಳೆದ 3 ದಿನಗಳಿಂದ ಸತತವಾಗಿ ಮಧ್ಯರಾತ್ರಿ ಹಾಸ್ಟೆಲ್ ಪಕ್ಕದಲ್ಲಿರುವಂತಹ ಹಳೆಯ ಕಟ್ಟಡದ ಕಾಂಪೌಂಡ್ ಮೇಲೆ ಹತ್ತಿ ಹಾಸ್ಟೆಲ್ ಪ್ರವೇಶಿಸುವ ದೃಶ್ಯ ನಮಗೆ ಕಾಣ್ತಿದೆ. ಹೆಣ್ಣುಮಕ್ಕಳೇ ಹುಷಾರ್ ಹಾಗೂ ಮಹಿಳೆಯರೇ ಎಚ್ಚರಿಕೆಯಿಂದ ಇರಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಈಗ ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಅಫೀಮು, ಗಾಂಜಾಗಳು ಸುಲಭವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಿಗ್ತಿದೆ ಎನ್ನುವ ಅನುಮಾನ ನಮಗೆ ಕಾಡ್ತಿದೆ. ಮಧ್ಯರಾತ್ರಿಯಲ್ಲಿ ಗಾಂಜಾ ಗ್ಯಾಂಗ್ ಹುಡುಗರು ಸಂಚರಿಸುತ್ತಿದ್ದಾರೆ ಮತ್ತು ಅಪರಾಧ ಸಂಖ್ಯೆಗಳು ಹೆಚ್ಚಾಗ್ತಿರೋದು ನಾವೆಲ್ಲ ಗಮನಿಸುತ್ತಿದ್ದೇವೆ. ಈ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿರುವ ಹೆಣ್ಣುಮಕ್ಕಳ ಪರಿಸ್ಥಿತಿ ಏನು? ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಈತ ನೇರವಾಗಿ ಹಾಸ್ಟೆಲ್ ಪ್ರವೇಶಿಸುವ ದೃಶ್ಯಗಳು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಸ್ಥಳೀಯ ನಿವಾಸಿಗಳು ನಮ್ಮ ಸುಮನ್ ಟಿವಿ ಕಚೇರಿಗೆ ಮಾಹಿತಿ ನೀಡಿದರು. ಇದರ ರಿಯಾಲಿಟಿ ಚೆಕ್ ಮಾಡಲು ಹೊರಟ ಸುಮನ್ ಟಿವಿ ತಂಡ ಹಾಸ್ಟೆಲ್ಗೆ ಭೇಟಿ ನೀಡಿತು. ಅದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉನ್ನತಾಧಿಕಾರಿಯೂ ಸಹ ಅಲ್ಲಿಗೆ ಆಗಮಿಸಿದರು. ನಮ್ಮ ತಂಡ ಅವರನ್ನು ಪ್ರಶ್ನಿಸಿದಾಗ, ಇದು ಕಳೆದ 3 ದಿನಗಳಿಂದ ನಡೀತಾ ಇದೆ. ಈಗಾಗಲೇ ನಾನು ನಿಮ್ಮ ಮುಂದೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುತ್ತಿದ್ದೇನೆ, ನಮ್ಮ ಸಿಬ್ಬಂದಿಯನ್ನ ಜಾಗೃತಗೊಳಿಸಿದ್ದೇನೆ ಅಂತ ತಿಳಿಸಿದ್ರು. ಈಗಾಗಲೇ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅಂತ ನಾವು ಭಾವಿಸ್ತೇವೆ. ಏನಿಲ್ಲ, ಇಲ್ಲಿ ಏನಿಲ್ಲ, ನಮ್ಮ ಇಲ್ಲಿ ಟಿಜಿ ಟ್ಯಾಂಕ್ ರೋಡ್ ಅಲ್ಲಿ ನಮ್ಮ ಗರ್ಲ್ಸ್ ಹಾಸ್ಟೆಲ್ ಒಂದಿದೆ ಸರ್. ಅಲ್ಲಿ ಯಾರೋ ಒಬ್ಬ ಬೆಳಗ್ಗೆ ಹೊತ್ತು 2:30-3 ಗಂಟೆಗೆ ನಮ್ಮ ಹಾಸ್ಟೆಲ್ ಕಾಂಪೌಂಡ್ ಒಳಗಡೆ ತೆಗಿಯೋದು, ಅಲ್ಲಿ ಹೆಣ್ಮಕ್ಳದ್ದು ಬಟ್ಟೆ ಎಲ್ಲ ಹಾರಾಕಿದ್ರೆ ಆ ಬಟ್ಟೆಗಳನ್ನೆಲ್ಲ ನೋಡೋದು, ಅಲ್ಲೇ ನಿಂತ್ಕೊಂಡಿರೋದು, ಈ ತರ ಮಾಡ್ತಾ ಇದ್ದಾನೆ. ಸಿಸಿ ಕ್ಯಾಮೆರಾದಲ್ಲಿ ಫುಟೇಜ್ ಇದೆ. ಈಗಾಗಲೇ ತಮ್ಮ ರೂರಲ್ ಯಾರ PSI ಟೌನ್ PSI ಆಲ್ರೆಡಿ ಮುರ್ಲಿನ ಯಾರು ಸರ್ ಅಮರ್ ಅವ್ರು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ವಾರ್ಡನ್ ಹೋಗಿ. ಸೊ ಅದನ್ನ ಸ್ವಲ್ಪ FIR ಮಾಡಿ ಅವನು ಒಂದ್ ದಿವಸ ಬಿಟ್ಟು ನಿನ್ನೆ 27ನೇ ತಾರೀಕು ನೈಟ್ ಬಂದಿದ್ದಾನೆ. ತಿರ್ಗಾ ನಿನ್ನೆ 28ನೇ ತಾರೀಕು ಸಹ 4:30 ಅವನು ಕಾಣಿಸ್ಕೊಂಡಿದ್ದಾನಂತೆ ಸಿಸಿಟಿವಿ ಫುಟೇಜ್ ಪ್ರಕಾರ. ಅವನ್ಗೆ ಸ್ವಲ್ಪ ಅವ್ನ ಆ ಟೈಮಲ್ಲಿ ಬರ್ತಾ ಇದ್ದಾನೆ ಸರ್. ಅವ್ನ ಸ್ವಲ್ಪ ಅವ್ರನ್ನ ಯಾರಾದ್ರು ಮೆನ್ ಹಾಕಿ ಅವನ್ನ ಹಿಡಿಬೇಕು ಸರ್. ಅವ್ರನ್ನ ನಾವೊಂದು FIR ಮಾಡಿಸ್ಬಿಡ್ಬೇಕು ಸರ್. ಓಕೆ. ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಿರುವುದನ್ನು ನಾವು ಕಾಣ್ತಿದ್ದೇವೆ. ಪುಂಡ ಪೋಖರಿಗಳು ಸಂಚರಿಸುವ ಸ್ಥಳಗಳಲ್ಲಿ ಹಾಸ್ಟೆಲ್ಗಳಿವೆ. ಈ ಹಾಸ್ಟೆಲ್ಗಳಿಗೆ ಸೂಕ್ತ ಭದ್ರತೆಯೂ ಸಹ ಇಲ್ಲ. ಈ ಹಾಸ್ಟೆಲ್ನ ಕೂಗಳತೆ ದೂರದಲ್ಲಿಯೇ ಪೊಲೀಸ್ ಸ್ಟೇಷನ್ ಸಹ ಇದೆ. ಪೊಲೀಸರ ಗಮನಕ್ಕೆ ಇವೆಲ್ಲ ಬರ್ತಿಲ್ವೇ? ನೈಟ್ ಬೀಟ್ ಪೊಲೀಸ್ ವ್ಯವಸ್ಥೆ ಇಲ್ಲವೇ? ಗಾಂಜಾ ಹೊಡೆದ ಅಮಲಿನಲ್ಲಿ ಸಂಚರಿಸುತ್ತಿರುವ ಪುಂಡ ಪೋಖರಿಗಳು ಪೊಲೀಸರ ಕಣ್ಣಿಗೆ ಬೀಳ್ತಿಲ್ವಾ ಅನ್ನೋ ಅನುಮಾನ ನಮ್ಮನ್ನ ಕಾಡ್ತಾ ಇದೆ. ನೇರವಾಗಿ ಹೆಣ್ಣುಮಕ್ಕಳು ಹಾಸ್ಟೆಲ್ಗೆ ಪ್ರವೇಶಿಸುತ್ತಿರುವ ಈ ಪುಂಡ ಪೋಖ್ರಿಯನ್ನ ಬಂಧಿಸೋದು ಯಾವಾಗ? ಇವನಿಗೆ ಸರಿಯಾದ ಶಿಕ್ಷೆ ಆಗ್ತದೆಯೇ ಅನ್ನೋದನ್ನ ಕಾದ್ ನೋಡಬೇಕಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ನಗರಕ್ಕೆ ಹೊರ ರಾಜ್ಯದಿಂದ ಹೆಚ್ಚು ಜನ ಬಂದು ಇಲ್ಲಿ ವಾಸಿಸುತ್ತಿದ್ದಾರೆ. ಹಲವಾರು ಅನೈತಿಕ ಚಟುವಟಿಕೆಗಳಿಗೆ ದಾರಿಯಾಗ್ತಿದೆ. ಇದೆಲ್ಲವನ್ನ ತಿಳಿದಿದ್ರೂ ಸಹ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕಣ್ಮುಚ್ಚಿಕೊಳ್ತಿದೆ. ಈ ಒಂದು ಹಾಸ್ಟೆಲ್ನ ಪರಿಸ್ಥಿತಿಯೇ ಹೀಗಾದ್ರೆ ನಗರದಲ್ಲಿ ಸುಮಾರು 8ಕ್ಕಿಂತ ಹೆಚ್ಚು ಸರ್ಕಾರಿ ಹಾಸ್ಟೆಲ್ಗಳಿವೆ. ಇವುಗಳ ಪರಿಸ್ಥಿತಿ
ಆ ದೇವರೇ ಬಲ್ಲ. ವೀಕ್ಷಕರೇ, ಮುಂದೆ ಯಾವುದೇ ರೀತಿಯ ಅನಾಹುತಗಳು ಸಂಭವಿಸಬಾರದು ಅಂತ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಸುಮನ್ ಟಿವಿ ಪ್ರಯತ್ನಿಸಿದೆ. ಚಿಕ್ಕಬಳ್ಳಾಪುರಕ್ಕೆ ಸೈಕೋಪಾತ್ ಬಂದಿರೋದು ಸತ್ಯ. ಎಚ್ಚರದಿಂದಿರಿ ಅಂತ ತಮಗೆ ತಿಳಿಸಲು ಇಚ್ಛಿಸುತ್ತೇವೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ನರಸಿಂಹಮೂರ್ತಿ, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.